सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम देवभाषायाः कृतौ अद्य चतुस्सप्तति कारिका। तद्भाष्यभागः विवृत्तिभागश्च सर्वमेतत् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य प्रकृतां चतुस्सप्ततिकारिकां तद्भाष्यभागञ्च तद्विवृत्तिभागञ्च विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं
ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿನಂತಿ. ಈ ಒಂದು ಭಾಗ ಇದೆಯಲ್ಲ, ಈ ವಿವೃತ್ತಿ ಭಾಗವೇ ಆಗಲಿ, ಅಥವಾ ಉಪನಿಷತ್ ಭಾಷ್ಯ ಭಾಗವೇ ಆಗಲಿ, ಅಥವಾ ಈ ಒಂದು ಸೂತ್ರ ಭಾಷ್ಯ ಭಾಗವೇ ಆಗಲಿ, ಯಾವುದೇ ಆಗಲಿ, ಅದನ್ನು ನಾವು ಅಧ್ಯಯನ ಮಾಡುವಾಗ ತುಂಬ ತುಂಬ ಅಂದರೆ 100ಕ್ಕೆ 100 ಭಾಗ ಏಕಾಗ್ರತೆ ಅಂತಕ್ಕಂಥದ್ದು ಅತ್ಯಂತ ಮುಖ್ಯ. ಇಲ್ಲಿ ನಾವು ಕೇವಲ ಯಾವುದೋ ಒಂದು ವಾಕ್ಯವನ್ನ ನಾವು ಅನುಸರಣೆ ಮಾಡಿದರೆ ಅಥವಾ ಸಾಲದು, ಅಥವಾ ಪದವನ್ನ ಸಾಲದು. ಏನು ಮತ್ತೆ ಪ್ರತಿಯೊಂದು ಅಕ್ಷರವನ್ನೂ ಕೂಡ ಅವಧಾನಪೂರ್ವಕವಾಗಿ ಕೇಳಬೇಕು. ಇದು ಅಂತಿಂಥ ಒಂದು ವಿಷಯವಲ್ಲ. ಇದು ಯಾವುದೋ ಏನೋ ಯಾವುದೋ ಬೇರೆ ವಿಚಾರ ಆದರೆ ಏನೋ ಕೇಳ್ತಾ ಇರ್ಬೋದು, ಏನೋ ಮಾಡ್ತಾ ಇರ್ಬೋದು, ತರಕಾರಿ ಹೆಚ್ಚ್ತಾ ಇರ್ಬೋದು, ಅದು ಬೇರೆ ವಿಚಾರ. ಆದರೂ ಕೂಡ ಇಲ್ಲಿ ಮಾತ್ರ ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಅದರಲ್ಲೂ ಅರ್ಥಗರ್ಭಿತವಾಗಿದೆ, ಅರ್ಥ ಇದೆ ಏನು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಅತ್ಯಂತವಾದ ಒಂದು ಏಕಾಗ್ರತೆ ಬಹಳ ಬಹಳ ಮುಖ್ಯ. ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಸವಿನಯವಾದ ಏನು ಪ್ರಾರ್ಥನೆ ಏನು ಅಂತಂದರೆ, ಅಟ್ಲೀಸ್ಟ್ ಒಂದು ನಾವು 3/4 ಗಂಟೆ ಪ್ರಾರಂಭ ಮಾಡಿದ್ರೂ ಕೂಡ ಒಂದು 10 ನಿಮಿಷ ಹೊಟ್ಟೆ ಹೋಯಿತು, ಒಂದು ಅರ್ಧ ಗಂಟೆ, ಒಂದು 35 ನಿಮಿಷ ನಮಗೆ ಸಿಕ್ಕಿತಷ್ಟೆ. 35 ನಿಮಿಷ ತಾವು ಏಕಾಗ್ರತೆಯಿಂದ ತಮ್ಮ ತಮ್ಮ ಈ ಒಂದು ಸಾಧನ ಏನಿದೆ, ಲ್ಯಾಪ್ಟಾಪೋ ಮೊಬೈಲೋ ಏನೋ ಇದೆ, ಅದರಲ್ಲಿ ಈ ವಿಡಿಯೋ ಮತ್ತು ಆಡಿಯೋ ಎರಡನ್ನೂ ಕೂಡ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಕೇಳಬೇಕು. ಇಲ್ಲಿ ಕೇಳಬೇಕಾದ್ರೆ ಏಕಾಗ್ರತೆ ಮುಖ್ಯವೇ ಹೊರತು ಬೇರೆ ಇನ್ನೇನೂ ಮುಖ್ಯವಲ್ಲ. ಅಂದರೆ ಏನು ಅರ್ಥ ಏನು? ಓಹೋ, ನಾವು ಇದೆ, ಅದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಒಂದು ನಿಯಮ ಅಂತಕ್ಕಂಥದ್ದು ಇದೆ. ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ಏನು ನಾವು ಹೇಳ್ತೇವಪ್ಪ, ರಾತ್ರಿ 12 ಗಂಟೆ 1 ಗಂಟೆ ತನಕ ಕೆಲಸ ಮಾಡ್ತೇವ್ರಿ, ನಮಗೆ 5 ಗಂಟೆ ಹೇಳೋದು ಕಷ್ಟ ಆಗುತ್ತೆ ಅಂದರೆ ಬೇಡ. ನಮ್ಮ ಪಾಠ ಶುರುವಾಗುತ್ತೆ, ಪಾಠ ಶುರುವಾದಾಗ ಏನು ಮಾಡ್ತೇವೆ? ಹೇಳ್ಬೇಕಷ್ಟೆ. ಎದ್ದುಬಿಟ್ಟು ಏಕಾಗ್ರತೆಯಿಂದ ಕೇಳಬೇಕು. ಬೇಕಾದ್ರೆ ಬ್ರಷ್ ಆಮೇಲೆ ಮಾಡಿ, ಸ್ನಾನ ಆಮೇಲೆ ಮಾಡಿ, ಸಂಧ್ಯಾ ವಂದನೆ ಆಮೇಲೆ ಮಾಡಿ, ದೇವ್ರ ಪೂಜೆ ಆಮೇಲೆ ಮಾಡಿ, ಏನೂ ತೊಂದರೆ ಇಲ್ಲ. ಎದ್ದುಬಿಟ್ಟು ಹಾಸಿಗೆ ಮೇಲೆ ಕೂತ್ಕೊಳ್ಳಿ. ಈ ಚಿನ್ಮಯಾನಂದರು ಬಹಳ ಬಹಳ ಹೇಳೋರು, ಮೆಡಿಟೇಷನ್ ಧ್ಯಾನ ಮಾಡಬೇಕಾದ್ರೆ ಇಂಥದೇ ಅಂಥದ್ದೇ ಆಸನ ಅಂತೇನಿಲ್ಲ, ಸ್ಥಿರ ಸುಖಮಾಸನಂ. ಏನು ಕಡೆಯ ಪಕ್ಷ ಆರಾಮ, ಯಾವ ಒಂದು ಯೋಚನೆ ಇಲ್ಲದೇ ಮಲ್ಕೊಂಡು ಕೇಳ್ತಾ ಇರಿ. ಅಂದರೆ ಏನು ಕೇಳ್ತಿರೋ ಅದನ್ನು ತದೇಕ ಚಿತ್ತರಾಗಿ ನಿಮ್ಮ ಬುದ್ಧಿಗೆ ಹತ್ತಲಿ ಅಷ್ಟೇ. ಅದೇ ಮುಖ್ಯ. ನೀವು ಸ್ನಾನ ಮಾಡಿ ಅಥವಾ ಮುಖ ತೊಳೆದಿ ಅದು ಬೇರೆ ವಿಚಾರ. ಅವೆಲ್ಲ ಸಂಧ್ಯಾವನ್ನೇ ಅವೆಲ್ಲ ಹಿಂದೆ ಇತ್ತು, ಸಾಂಪ್ರದಾಯಿಕವಾದ ಕ್ರಮದಲ್ಲಿ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೂ ಕೂಡ ಕಾಲಕ್ಕೆ ತಕ್ಕಂತೆ ನಾವು ಮಾರ್ಪಾಡು ಮಾಡಿಕೊಳ್ಳೋದೇ ಆದರೆ ಅವು ಯಾವುದು ಬೇಡ. ಏಕಾಗ್ರತೆ ಬಹಳ 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 ಮುಖ್ಯ. ಅದು ಇದು ಅಂತಿಂತವ ಇಲ್ಲಿ ಇಲ್ಲಿ ಈಗಂತೂ ಇವತ್ತು ವಿಚಾರ ಮಾಡ್ತಾ ಇರ್ತಕ್ಕಂಥ ಸ್ವಾಮಿಪಾದರವರು ಅವರ ಒಂದು ಅವತಾರದ ರಹಸ್ಯ ಇವೆಲ್ಲ ಅದು. ಆದ್ದರಿಂದ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಈ ಒಂದು ಇನ್ನೊಂದು ಏನಾಗುತ್ತೆ ಅಂದರೆ, ಏನೋ ಒಂದು ಹೇಳೋದಕ್ಕೆ ಒಂದು ಯೋಚನೆ ಧಾರೆಯಲ್ಲಿ ಹೋಗ್ತಾ ಇರುತ್ತೆ. ಅದು ಎಲ್ಲೋ ಏನೋ ಇದು ಆಗ್ಬಿಟ್ಟು ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಬೆಟ್ಟದ ಮೇಲೆ ಗೌರಿಶಂಕರಕ್ಕೆ ಹೋಗ್ಬಿಟ್ಟು ಅದು ತುದಿ ತಿಳಿದಂಗೆ ಆಗ್ಬಿಡುತ್ತೆ, ಪ್ರಪಾತಿಗೆ ಬಿದ್ದಂಗೆ ಆಗ್ಬಿಡುತ್ತೆ. ಅದು ಎಲ್ರಿಗೂ ಅನುಭವ ಇದೆ. ಆದ್ದರಿಂದ ಕಳಕಳಿಯ ವಿನಂತಿ, ತಾವೆಲ್ಲ ಮ್ಯೂಟ್ ಮಾಡಿಕೊಂಡು ಸಾಧ್ಯವಾದಷ್ಟು ಏಕಾಗ್ರತೆಯಿಂದ ಕೇಳೋಣ, ನೋಡೋಣ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ. ಓಂ ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೆ ತು ಸಹ. ಓಂ ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೆ ತು ಸಹ. ನೋಡಿ, ಈ ಕಾರಿಕೆ
ಕೇವಲ ಒಂದು 32 ಅಕ್ಷರ ಇದೆ. ಯಾವುದೋ ಶ್ಲೋಕದ ಥರಾನೂ ಇದೆ, ಪದ್ಯದ ಥರಾನೂ ಇದೆ, ಅನುಷ್ಠುಪ್ ಛಂದಸ್ ಥರಾನೂ ಇದೆ. ಆದರೆ ಈ ಕಾರಿಕೆಯ ಒಂದು ಹೆಚ್ಚುಗಾರಿಕೆ ಏನು ಗೊತ್ತೇ? ಸಮಸ್ತ ವೇದ ವೇದಾಂತ ಸಾರ, ಅದ್ವೈತ ಸಿದ್ಧಾಂತರ ಸಾರ ಸರ್ವಸ್ವ ಈ ಒಂದು ಕಾರಿಕೆಯಲ್ಲಿ ಭಗವಾನ್ ಗೌಡಪಾದರು ಹಿಡಿದಿಟ್ಬಿಟ್ಟಿದ್ದಾರೆ. ಈ ಒಂದು ಕಾರಿಕೆಯನ್ನ ಯಾವ ವೇದಾಂತ ಓದೋದು ಬೇಡ, ಏನು ಬೇಡ. ಈ ಒಂದು ಕಾರಿಕೆಯನ್ನ ಭಾಷ್ಯ ಮತ್ತೆ ಸ್ವಾಮಿಪಾದರವರ ವಿವೃತಿ ಇದರ ಸಹಿತವಾಗಿ ನಾವು ಚೆನ್ನಾಗಿ ಮನದಟ್ಟು ಮಾಡಿ ಅರ್ಥ ಮಾಡಿಕೊಂಡು ಬಿಟ್ಟರೆ ನಮಗೆ ಅದ್ವೈತ ವೇದಾಂತದಲ್ಲಿ ಯಾವ ಸಂಶಯವಾಗಲಿ ಸಂದೇಹವಾಗಲಿ ಎಳ್ಳಷ್ಟು ಇರುವುದಿಲ್ಲ, ಬರೋದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಒಂದು ಶಾಂಕರಾದ್ವೈತ ಸಿದ್ಧಾಂತ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಗೌಡಪಾದರು ಆ ಕಾಲ ಶಂಕರರಿರಲಿಲ್ಲ. ಆದರೂ ಕೂಡ ಯಾವುದದು ಪರಿಶುದ್ಧ ವೇದಾಂತ, ಪರಿಶುದ್ಧ ಅದ್ವೈತ ವೇದಾಂತ, ಇದರ ಅರ್ಥವನ್ನು ಹಿಡಿದಿಟ್ಟಿದ್ದಾರೆ ಭಗವಾನ್ ಗೌಡಪಾದರು ಈ ಕಾರ್ಯಕ್ರಮದಲ್ಲಿ. ಇದನ್ನು ತಿಳ್ಕೊಂಡು ಬಿಟ್ಟರೆ ಅದ್ವೈತ ಅರ್ಥವಾಗೋಯ್ತು. ಏನೋ ಸುಕೃತ, ನಾವು ಇದನ್ನೆಲ್ಲ ಓದಿದ್ದೇವೆ, ಹಿಂದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ, ಈಗ ಅದರ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಸ್ವಾಮಿಪಾದರವರ ಒಂದು ವಿವೃತಿ ಅತ್ಯಂತವಾದ ಮುಖ್ಯವಾದ ಭಾಗ ಇದು. ಏನು ನೋಡಿ, ಇದಕ್ಕೆ ಪೀಠಿ ಯಾತಕ್ಕೆ ಇದು ಅಂತಂದರೆ, ಈ ಒಂದು ಅದ್ವೈತ ವೇದಾಂತದಲ್ಲಿ ನಿನ್ನೆ ಅದನ್ನು ಈ ತೈತ್ತಿರಿಯೋಪನಿಷದ್ ಭಾಷ್ಯದಲ್ಲಿ ನೆನ್ನೆ ಹೇಳಿದ್ದೆ. ಅದನ್ನ ಅದ್ವೈತ ವೇದಾಂತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ಮುಖ್ಯವಾಗಿ ನಮಗೆ ಬೇಕಾದ ಒಂದು ವಿಷಯ ಏನು ನಾವು ಮನದಟ್ಟು ಮಾಡಿಕೊಳ್ಬೇಕು ಅಂತಂದರೆ ವಿಚಾರ ಅಷ್ಟೆ. ವಿಚಾರ 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 ಅಷ್ಟೇ. ವಿಚಾರ ಪ್ರಧಾನವಾದದ್ದು ಇದು. ವಾಕ್ಯಾರ್ಥ ವಿಚಾರಣ ಅಧ್ಯವಸಾರ ನಿರ್ವೃತ್ತ ಹಿ ಬ್ರಹ್ಮಾವಗತಿ, ನನ್ನ ಹೇಳಿದ್ದೆ ಇದನ್ನು. ವಿಚಾರ ಇಲ್ಲೂ ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಬೇಕಾದ್ರೆ ಏನಾಗಬೇಕು, ನಮಗೆ ಯಾವೊಂದು ಕಾರಿಕೆಯ ಒಂದು ಅರ್ಥ ಪೂರ್ಣವಾಗಿ ಆಗಿರಬೇಕು. ಮತ್ತೆ ವಿಚಾರ ಮಾಡಬೇಕಾದ್ರೆ ಏಕಾಗ್ರತೆ ಇರಬೇಕು. ಹೌದು ತಾನೆ? ಅತ್ಯಂತವಾದ ಏಕಾಗ್ರತೆ ಬಹಳ ಮುಖ್ಯ. ಇವತ್ತಿಗೂ ಬೇಕದು. ಒಬ್ಬ ವಾದ ಮಾಡ್ತಾ ಇರ್ತಾನೆ ನ್ಯಾಯಾಲಯದಲ್ಲಿ, ಅವಾಗ ಅವ್ನಿಗೆ ಅದು ಬಿಟ್ಟು ಬೇರೆ ಇನ್ನೇನು ಇರೋದೇ ಇಲ್ಲ. ಅವನಿಗೆ ಏಕಾಗ್ರತೆ ತಾನು ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳ್ತಾನೆ. ಹೌದು ತಾನೆ? ಹಾಗಾಗಿ ಈ ಭಾಗವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಪಾದರವರು ನೋಡಿ, ಇಲ್ಲಿ ಒಂದು ಸಂಶಯ ಬಂದ್ಬಿಡ್ತಲ್ಲ. ಏನು ಅಂತಂದರೆ, ಇಲ್ಲಿ ಕೆಲವು ಈ ಪದಗಳಿವೆ. ಯಾವುದದು? ಕಲ್ಪಿತ ಸಂವೃತ್ತಿ, ಪರತಂತ್ರಾಭಿನಿಷ್ಪತ್ತಿ, ಮತ್ತು ಈ ಒಂದು ಅಭಾವ ಮುಂತಾದ ಪಾರಿಭಾಷಿಕ ಶಬ್ದಗಳು ಇದೆ. ಈ ಶಬ್ದಗಳು ಏನಾಗಿದೆ, ಬೌದ್ಧ ಮತದಲ್ಲೂ ಇದೆ. ಇದೇ ಶಬ್ದಗಳು ಇದೇ ಅರ್ಥದಲ್ಲಿ ಬಂದಿವೆ ಅಲ್ಲಿ. ಹಾಗಾಗಿ ಈ ಒಂದು ಅದ್ವೈತ ವೇದಾಂತ ಅಂತ ಅನ್ನೋದು ಕೂಡ ಈ ಬೌದ್ಧ ಮತದ ಒಂದು ಸಾಂಕರ್ಯವೇ ಹೌದು. ಇಲ್ಲಿ ಬೆರೆಸ್ಬಿಟ್ಟಿದೆ ಬೌದ್ಧ ಮತ ಅಂತ ಅನ್ನುವ ಒಂದು ವಿಚಾರ ಬುದ್ಧಿಗೆ ಹತ್ತುತ್ತೆ. ಇದು ನೋಡಿದ ತಕ್ಷಣ ನೋಡಿ, ಇದು ಯಾರಿಗೆ ಹತ್ತುತ್ತೆ? ಯಾರು ಇದನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವರಿಗೆ. ಬರೀ ಈಗ ಕಾರಿಕೆಯನ್ನು ಕೇಳ್ಬಿಟ್ಬಿಟ್ಟು ಏನೂ ಗೊತ್ತಾಗೋದಿಲ್ಲ, ಅದು ಬೇರೆ ವಿಚಾರ ಬಿಡಿ. ನಾವು ಆ ಥರ ಅಲ್ವಲ್ಲ. ಆದ್ದರಿಂದ ಏನಾಗುತ್ತೆ, ಈ ರೀತಿಯಾದ ಒಂದು ಸಂದೇಹ ಬರುತ್ತೆ. ಏನಿಲ್ಲಿ ಪರತಂತ್ರ ಅಂತ ಇದ್ರೆ, ಪರಿನಿಷ್ಪನ್ನ ಅಂತ ಇದೆ, ಸ್ವಭಾವ ಅಂತ ಇದೆ. ಈ ಮೂರು ಶಬ್ದಗಳು ಅತ್ಯಂತ ಮುಖ್ಯವಾದವು. ಇದು ಬೌದ್ಧರ ಪಾರಿಭಾಷಿಕ ಶಬ್ದಗಳು. ಹಾಗಾಗಿ ಬೌದ್ಧ ಮತ ಸಾಂಕರ್ಯ ಇದರಲ್ಲೂ ಕೂಡ ಇರಬಹುದೇನೋ ಎಂಬ ಸಂಶಯ ಜಿಜ್ಞಾಸು ಜನಗಳಿಗೆ ಆಗುತ್ತೆ. ಅದನ್ನು ನಿವಾರಣೆ ಮಾಡಬೇಕಾದದ್ದು ಇಲ್ಲಿ ಯಾವ ಸಾಂಕರ್ಯವೂ ಇಲ್ಲ. ಇದು ಪರಿಶುದ್ಧ ಅದ್ವೈತ ವೇದಾಂತ. ಇದಕ್ಕೂ ಬೌದ್ಧ ಮತಕ್ಕೂ ಎಳ್ಳಷ್ಟಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತಕ್ಕಂಥದ್ದನ್ನು ಈಗ ಸಿದ್ಧ ಮಾಡಿ ತೋರಿಸಬೇಕು ತರ್ಕಬದ್ಧವಾಗಿ. ಹೌದು ತಾನೆ? ಇದು ಭಾಷ್ಯದಲ್ಲಿ ಇಲ್ಲ ಈ ವಿಚಾರಗಳೆಲ್ಲ. ಇದಿರ್ತಕ್ಕಂಥದ್ದು ಎಲ್ಲಿ? ವಿವೃತಿ. ನಮ್ಮ ವಿವೃತಿ ಓದಿದಾಗ ಮಾತ್ರ ಇದು ಗೊತ್ತಾಗೋದಷ್ಟೇ.
ಇಲ್ಲದೆ ಇದ್ರೆ ಅಲ್ಲಿ ಬೌದ್ಧ ಮತ ಸಾಮರಸ್ಯ ಇದೆ, ಅಲ್ಲಿ ಒಂದು ಸಾಂಗತ್ಯ ಇದೆ ಅಂತಕ್ಕಂಥ ಗೊತ್ತೇ ಆಗೋದಿಲ್ಲ. ಭಾಷೆ ಎಲ್ಲಿದೆ ಇದು? ಇಲ್ಲ. ಇಲ್ಲಿ ಬಂದಿರತಕ್ಕಂಥ ವಿಚಾರ ಇದು ಸ್ವಾಮಿಗಳ ಅವತಾರದ ರಹಸ್ಯ. ಇದು ಇಂಥ ವಿಚಾರಗಳನ್ನು ಅನಾವರಣ ಮಾಡಿದ್ದಾರಲ್ಲ, ಅದು ಇದನ್ನು ನಾವು ತಿಳ್ಕೊಂಡು ಹೇಳಬೇಕಷ್ಟೇ ಹೊರತು ಬೇರೆ ಎಲ್ಲ ಹೇಳದ ಬಿಡಿ, ಅವೆಲ್ಲ ಸಾಮಾನ್ಯ. ಅದು ನೋಡೋಣ. ಇಲ್ಲಿ ಒಂದು ಒಂದು 5 ಪಂಕ್ತಿಯನ್ನು ಆಗಿತ್ತು, ಅದ್ರ ಮುಂದೆನೇ ಹೇಳ್ತೇನೆ. ಏನು ಈ ಹೇಳಿದ ಅದೇ ಯಾವುದು ಈ ಪರಿನಿಷ್ಪತ್ತಿ, ಕಲ್ಪಿತ ಪರತಂತ್ರ, ಅಭಿನಿಷ್ಪತ್ತಿ, ಮತ್ತು ಈ ಒಂದು ಈ ಅಭಾವ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಸ್ವಭಾವ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಬೌದ್ಧ ಮತ ಇರತಕ್ಕಂಥದ್ದು ಸಾಮ್ಯ ಇರಬಹುದಲ್ಲ ಅಂತ. ಅದಕ್ಕೆ ಈ ಒಂದು ಪ್ರಮಾಣ ವಾಕ್ಯವನ್ನು ಕೂಡ ಕೊಡ್ತಾ ಇದ್ದಾನೆ. ಯಾರು ಇದರಲ್ಲಿ ವಿಚಾರವಾದಿ ಅಂತ ಹೇಳೋಣ, ವಿಚಾರ ಮಾಡೋನು ಕೊಡ್ತಾ ಇದ್ದಾನೆ. ನೋಡಿ ಏನಾಗಿದೆ ಅಲ್ಲಿ ನೋಡಿ, 1 2 3 4ನೇ ಲೈನ್. ಏನ ಏನ ವಿಕಲ್ಪೇನ ಯದ್ಯದ್ ವಸ್ತು ವಿಕಲ್ಪ್ಯತೆ ಪರಿಕಲ್ಪಿತ ಏವಾಸೌ ಸ್ವಭಾವೋ ನ ಸವಿದ್ಯತೆ ಅಂತಕ್ಕಂಥದ್ದು. ಇದು ಯಾರು? ಇದು ಬೌದ್ಧ ಮತದ ಸಾರಾಂಶ. ಇದು ಏನು ಅವರು ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ ನೋಡಿ. ಏನ ವಿಕಲ್ಪಿತ, ಯಾವ ಯಾವ ವಿಕಲ್ಪದಿಂದ ಯಾವ ಯಾವ ವಸ್ತುವು ನಮಗೆ ವಿಕಲ್ಪ ತೋರುತ್ತಿದೆಯೋ ಅವೆಲ್ಲವೂ ಏನಾಗಿದೆ ಗೊತ್ತೇನು? ಪರಿಕಲ್ಪಿತ. ಏನು ಬೇಕಾದರೂ ಕಲ್ಪಿತವಾಗಬಹುದು. ಹಗ್ಗ ಇದೆ, ಅದ್ರ ಹಾವು ಬೇಕಾದ್ರೂ ಆಗ್ಬೋದು, ಹೂಮಾಲೆ ಬೇಕಾದ್ರೂ ಆಗ್ಬೋದು, ಭೂಕ್ಷೇತ್ರ ಬೇಕಾದ್ರೂ ಆಗ್ಬೋದು, ನೀರಿನ ಕೋಡಿ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು. ಎಲ್ಲವೂ ಕೂಡ ಪರಿಕಲ್ಪಿತ ಮತ್ತೊತ್ತು. ಅದಕ್ಕೆ ಸ್ವಭಾವೋ ನ ಸವಿದ್ಯತೆ. ಅದಕ್ಕೆ ಸ್ವತಂತ್ರವಾದ ಒಂದು ಭಾವ ಎಂಬತಕ್ಕಂಥದ್ದು, ಇರುವಿಕೆ ಅಂತಕ್ಕಂಥದ್ದು, ಅಸ್ತಿತ್ವ ಅಂತಕ್ಕಂಥದ್ದು ಇರೋದಿಲ್ಲ. ಮತ್ತು ಪರತಂತ್ರ ಸ್ವಭಾವಸ್ತು ವಿಕಲ್ಪ ಪ್ರತ್ಯೋದ್ಭವ. ಈ ಸ್ವಭಾವ ಇದು ಪರತಂತ್ರ ಅದಕ್ಕೆ ಮುಂದೆ ಹೇಳ್ತಾರೆ. ಅದಕ್ಕೆ ಈ ಒಂದು ಹೇತು ಪ್ರತ್ಯಯ ಇವುಗಳಿಂದ ಕೂಡಿರ್ತಕ್ಕಂಥದ್ದು ಇವೆಲ್ಲ ಇದು ಪರತಂತ್ರ. ಇದು ವಿಕಲ್ಪ ಪ್ರತ್ಯೋದ್ಭವ. ಈ ವಿಕಲ್ಪ ಪ್ರತ್ಯಯೋದ್ಭವ, ಕೇವಲ ಅಂತಃಕರಣದ ಪ್ರತ್ಯಯದಿಂದ ಉಂಟಾಗಿರ್ತಕ್ಕಂಥದ್ದಿದು. ಇದಕ್ಕೆ ಸ್ವತಂತ್ರವಾದ ಒಂದು ವ್ಯಕ್ತಿತ್ವ ಆಗಲಿ ಅಸ್ತಿತ್ವವಾಗಲಿ ಇಲ್ಲ. ಮತ್ತು ನಿಷ್ಪನ್ನಸ್ತಸ್ಯ ಪೂರ್ವೇಣ ಸದಾರಹಿತತಾತುಯ ಅಂತಂದ್ರೆ ಈ ಪೂರ್ವೇಣ ಹಿಂದೆ ಹೇಳಿದ್ದು ಇದು ಯಾವಾಗಲೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಹಿಂದೆ ಹೇಳಿದ್ದಾರೆ ಒಂದು ಪದಾರ್ಥ ಹೀಗೆ ಅಂತ, ಅದು ನಿಜವಾಗಿ ಇಲ್ಲದೇ ಇರತಕ್ಕಂಥದ್ದು. ಇದಕ್ಕೆ ಉದಾಹರಣೆಯನ್ನು ಮುಂದೆ ಕೊಡ್ತಾರೆ, ಗೊತ್ತಾಗುತ್ತೆ. ಇದು ತ್ರಿಂಶಿಕ ಅಂತಕ್ಕಂಥ ಒಂದು ಬೌದ್ಧ ಗ್ರಂಥದಲ್ಲಿದೆ, ಅದನ್ನು ಬರೆದಿದ್ದಾರೆ ಸ್ವಾಮಿಪಾದರು. ಈ ತ್ರಯಾಣಾಂಚ ಉದಾಹರಣಮಾಹ ವಸುಬಂಧು. ನೋಡಿ ಎಷ್ಟು ವಿಚಾರ ಮಾಡಿದ್ದಾನೆ ವಸುಬಂಧು ಅಂತಕ್ಕಂಥವನು. ಇದಕ್ಕೆ ವಿಚಾರವನ್ನು ಮಾಡಿ ಏನು ಹೇಳಿದ್ದಾನೆ? ಮಾಯಾ ಕೃತಂ ಮಂತ್ರವಶಾತ್ ಖ್ಯಾತಿ ಹಸ್ತ್ಯಾತ್ಮನಾಯಥ ಆಕಾರ ಮಾತ್ರಂ ತತ್ರಾಸ್ತಿ ಹಸ್ತಿ ನಾಸ್ತಿತು ಸರ್ವಥಾ ಸ್ವಭಾವ ಕಲ್ಪಿತೋ ಹಸ್ತಿ ಪರತಂತ್ರಸ್ತದಾಕೃತಿ ಯಸ್ತತ್ರೈ ಹಸ್ತ್ಯ ಭಾವೋಸೌ ಪರಿನಿಷ್ಪನ್ನೈಷ್ಯತೆ. ಇಲ್ಲಿ ಅವನು ಮೂರಕ್ಕೂ ಕೂಡ ಯಾವುದು ಪರಿನಿಷ್ಪನ್ನ ಮತ್ತು ಪರತಂತ್ರ ಮತ್ತು ಸ್ವಭಾವ ಮೂರಕ್ಕೂ ಕೂಡ ಇಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಯಾರು? ವಸುಬಂಧು. ತ್ರಿಂಶಿಕಾದಲ್ಲಿ ಅದಿದೆ, ಇಲ್ಲಿ ವಸುಬಂಧು ಅದರ ಅರ್ಥವನ್ನು ಹೇಳ್ತಾ ಏನು ಹೇಳ್ತಾನೆ ನೋಡಿ. ಈ ಮಾಯಾಕದ ಈ ಮಾಯೆಯಿಂದ ಒಂದು ಆನೆ ಸೃಷ್ಟಿ ಮಾಡ್ದ, ಅಥವಾ ಇನ್ನೊಂದು ಮಂತ್ರ ಹಾಕದ ಇನ್ನೊಂದು ಮಂತ್ರ ಆನೆ ಸೃಷ್ಟಿ ಮಾಡ್ದ. ಈ ಆನೆ ಏನು? ಈ ಆನೆ ಆಕಾರ ಮಾತ್ರಂ ತತ್ರ ಅಸ್ತಿ. ಅದೇನು ಆನೆಯ ಆಕಾರ ಇದೆ ಅಷ್ಟೇ ಹೊರತು ಹಸ್ತಿ ನಾಸ್ತಿತು ಸರ್ವಥ. ಅಲ್ಲಿ ಹಸ್ತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾತಕ್ಕೆ? ತರ್ಕಕ್ಕೆ ಹೊಂದುಗಡೆ ಆಗೋದೇ ಇಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಎಷ್ಟು ಒಂದು ಯಾವುದೋ 3 ಅಡಿ 6 ಅಡಿ ಬಾಗಿಲು, ಆ ಬಾಗಿಲೊಳಗೆ ಹಸ್ತಿ ಹೇಗೆ ಬಂದ್ಬಿಡುತ್ತೀರಿ? ಬರೋಕ್ಕಾಗಲ್ಲ. ಮತ್ತೆ ಯಾವ ತರ್ಕಕ್ಕೂ ಸಿಕ್ಕೋದಿಲ್ಲ. ಹಾಗಾಗೇನು ಆಕಾರ ಮಾತ್ರ ತೋರ್ತಾ ಇದೆ, ಮಂತ್ರದಿಂದಲೋ ಮಾಯೆಯಿಂದಲೋ ಏನೋ ಒಂದು. ಇದು ಆಕಾರ ಅಂತ ಆಚೆ. ಆಮೇಲೆ ಇದು ಯಾವುದಿದು? ಇದು ಪರತಂತ್ರ ಇದು. ಮತ್ತೆ
ಈ ಪರಿನಿಷ್ಪನ್ನ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಹೇಳ್ತಾ ನೋಡಿ. ಆ ಕಾರಣ ಸ್ವಭಾವ ಕಲ್ಪಿತೋ ಹಸ್ತಿ ಪರತಂತ್ರಸ್ತದ ಆಕೃತಿ. ಸ್ವಭಾವ ಕಲ್ಪಿತೋ ಹಸ್ತಿ. ಈ ಹಸ್ತಿ ಅಂತಕ್ಕಂಥದ್ದು ಇದು ಕಲ್ಪಿತ. ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಭಾವ ಅಂತಕ್ಕಂಥದ್ದು ಇಲ್ಲ. ಮತ್ತೆ ಅದರ ಆಕೃತಿ ಪರತಂತ್ರ ತದಾಕೃತಿ. ಇದು ಯಾವುದರಿಂದ ಹುಟ್ಟಿದ್ದು? ಹೇತು ಪ್ರತ್ಯಯದಿಂದ ಹುಟ್ಟಿದ್ದು. ಅವನು ಯಾರ ಮಂತ್ರ ಹಾಕಿದ, ಮಂತ್ರವಾದಿ ಇದ್ದ, ಅದ್ರ ಮೇಲೆ ನಾವು ಪ್ರತ್ಯಯ ಆಯಿತು, ಗಾಳಿ ಗೋಚರವಾಯಿತು ಅಷ್ಟೆ. ಇದು ಪರತಂತ್ರ ಇದು. ಹೀಗೆ ಈ ಮೂರಕ್ಕೂ ಒಂದು ಉದಾಹರಣೆ, ಆನೆ ಉದಾಹರಣೆ ಕೊಟ್ಟು ಈ ಮೂರನೇದಕ್ಕೆ ಹೇಳ್ತಾ ಇದ್ದಾರೆ, ಯಸ್ತತ್ರ ಹಸ್ತ್ಯ ಭಾವೋಸೌ ಪರಿನಿಷ್ಪನ್ನಯಿಷ್ಯತೆ. ಇಲ್ಲಿ ನಿರ್ಣಯ ಏನು? ನಿಜವಾಗಿ ನೋಡಿದರೆ ಆನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದೇನೋ ತೋರ್ತು ಆಭಾಸ. ಅದಕ್ಕೆ ಕಾರಣ ಉಂಟು, ಹೇತು ಪ್ರತ್ಯಯ ಉಂಟು, ಮಂತ್ರ ಇನ್ನೊಂದು ಉಂಟು, ಮಾಯಾ ಉಂಟು, ಏನೋ ಉಂಟು. ಆಕಾರ ಮಾತ್ರ ತೋರ್ತು. ಆದರೆ ವಸ್ತುತಃ ಏನಾಗಿದೆ? ಆನೆ ಇಲ್ಲವೇ ಇಲ್ಲ. ಈ ವಸ್ತುತಃ ಆನೆ ಇಲ್ಲವೇ ಇಲ್ಲ ಅಂತ ಇದೆಯಲ್ಲ, ಯಸ್ತತ್ರ ಹಸ್ತ್ಯಭಾವ ಅಸೌ ಪರಿನಿಷ್ಪನ್ನ ಇಷ್ಯತೆ. ಇದಕ್ಕೆ ಹೆಸರಾಯಿತು ಪರಿನಿಷ್ಪನ್ನ ಅಂತ. ಅಂದ್ರೇನು? ಪರತಂತ್ರ ಮತ್ತೆ ಈ ಒಂದು ಕಲ್ಪಿತ ಪರತಂತ್ರ ಮತ್ತೆ ಅಭಿನಿಷ್ಪತ್ತಿ ಎರಡೂ ಕೂಡ ಏನಾಗಿದೆ? ಅವೆಲ್ಲ ಕಲ್ಪಿತವಾಗಿರ್ತಕ್ಕ. ಪರಿನಿಷ್ಪನ್ನ ಅಂದರೆ ಅವೆರಡೂ ಇಲ್ಲ ಅಷ್ಟೆ. ವಾಸ್ತವವಾಗಿ ಎರಡೂ ಕೂಡ ಇಲ್ಲ ಅನ್ನುವುದು ಅದು, ಅದಕ್ಕೆ ಪರಿನಿಷ್ಪನ್ನ ಅಂತ ಹೆಸರು. ಇದು ನೋಡಿ ಎಷ್ಟು ಹತ್ತಿರ ಇದೆ ವೇದಾಂತಕ್ಕೆ. ಹೌದಾನೆ? ಎರಡೂ ಯಾವ ವಿಕಲ್ಪವೂ ಕೂಡ ಇಲ್ಲದೆ ಇರತಕ್ಕಂಥದ್ದು ಬ್ರಹ್ಮ. ಇಲ್ಲೂ ಅಷ್ಟೇ ಹೇಳ್ತಾ ಇದ್ದಾರೆ. ಇರಲಿ ನೋಡಿ, ಅದಕ್ಕೆ ವ್ಯತ್ಯಾಸ ಮುಂದೆ ಹೇಳ್ತಾರೆ. ಅದನ್ನ ಇತಿ ಗ್ರಾಹ್ಯಗ್ರಾಹಕತ್ವಂ ಅಭೂತಮಪಿ ಅಸ್ತಿ ಇತಿ ಪರಿಕಲ್ಪ್ಯತೆ ಇತಿ ಪರಿಕಲ್ಪಿತ ಇತ್ಯುಚ್ಯತೆ. ಇಲ್ಲಿ ಗ್ರಾಹ್ಯಗ್ರಾಹಕತ್ವ ಅಂದ್ರೇನು? ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರ, ಯಾವ ವ್ಯವಹಾರವೂ ಕೂಡ ಅಭೂತಮಪಿ ಇಲ್ಲ, ಯಾವ ವ್ಯವಹಾರವೂ ಇಲ್ಲ. ಆದರೂ ಕೂಡ ಅಸ್ತಿ ಇತಿ ಪರಿಕಲ್ಪ್ಯತೆ, ಇದೆ ಅಂತಕ್ಕಂಥದ್ದು ನಮ್ಮ ಬುದ್ಧಿಗೆ ಹತ್ತಾ ಇದೆ. ಆನೆ ಇಲ್ಲ ಅಲ್ಲಿ ಇದೆ ಅಂತಕ್ಕಂಥದ್ದು ಹತ್ತಾ ಇದೆ. ಆದ್ದರಿಂದ ಇದಕ್ಕೆ ಪರಿಕಲ್ಪಿತ ಅಂತ ಹೇಳ್ತೇವೆ ಅಂತ ಹೇಳಿ, ಇದು ಇಷ್ಟೂ ಕೂಡ ಇಲ್ಲಿ ಈ ತ್ರಿಂಶಿಕಾಗಿ ಇದೊಂದು ವ್ಯಾಖ್ಯಾನ ಇದೆಯಂತೆ. ಅದು ತ್ರಿಸ್ವಭಾವ ನಿರ್ದೇಶ ಅಂತಂತ. ತ್ರಿಸ್ವಭಾವ, ಮೂರು ಹೇಳಿದ್ರಲ್ಲ ಇಲ್ಲಿ, ಮೂರು ಸ್ವಭಾವ ನಿರ್ದೇಶ ಅಲ್ಲಿದೆ ಅಂತ ಹಾಕಿದ್ದಾರೆ. ಇರಲಿ. ಪರತಂತ್ರ ಪರವಶೋ ಹೇತು ಪ್ರತ್ಯಯ ಪ್ರತಿಬದ್ಧ ಜನ್ಮಕತ್ವ. ನೋಡಿ ಇಲ್ಲಿ ಹೇಳ್ತಾರೆ, ಪರತಂತ್ರ ಅಂದ್ರೇನು? ಪರತ ಅಂತ ಅಂದರೆ ಪರವಶ, ಅದು ಇನ್ನೊಂದಕ್ಕೆ ವಶವಾಗಿರತಕ್ಕಂಥದ್ದು, ಇನ್ನೊಂದಕ್ಕೆ ಅಧೀನವಾಗಿರ್ತಕ್ಕಂಥದ್ದು. ಯಾವುದಕ್ಕೆ ಅಧೀನವಾಗಿದೆ? ಈ ಒಂದು ಕಲ್ಪಿತ ಇದೆಯಲ್ಲ, ಅದು ಹೇತು ಪ್ರತ್ಯಯ ಪ್ರತಿಬದ್ಧ ಜನ್ಮಕತ್ವ. ಇದು ಹೇತು ಪ್ರತ್ಯಯಕ್ಕಿಂತ ಅದರಿಂದ ಹುಟ್ಟಿರ್ತಕ್ಕಂಥ, ಅದರಿಂದ ಇದಕ್ಕೆ ಜನ್ಮ ಹುಟ್ಟುವಿಕೆ ಬಂದಿರತಕ್ಕಂಥದ್ದು ಹೇತು ಪ್ರತ್ಯಯ. ಅಂದ್ರೆ ಏನು? ಯಾವುದೋ ಒಂದು ಕಾರಣ ಇದೆ, ಅದರಿಂದ ನಮಗೆ ಪ್ರತ್ಯಯ ಉಂಟಾಯಿತು, ನಮಗೆ ಜ್ಞಾನವಾಯಿತು ಅಷ್ಟೆ. ಹೌದು ತಾನೆ? ಹೇತು ಯಾರಲ್ಲಿ? ಆ ಮಾಯಾವಾದಿ, ಮಾಯಾ ಮಂತ್ರನ ಏನೋ ಮಾಡ್ತಾನೆ ಮಾಯಾವಿ. ಅದರಿಂದ ಏನಾಯಿತು? ಆನೆ ಬಂತು, ಆನೆ ಆಕಾರ ಬಂತು, ಪ್ರತ್ಯಯ ಬಂತು. ಇದರಿಂದ ಆದ್ದರಿಂದ ಏನಾಯಿತು? ಆನೆ ಅಂತಕ್ಕಂಥದ್ದು ನಮಗೆ ತೋರ್ತು. ಹೀಗೆ ಆನೆ ಹುಟ್ಟುವುದಕ್ಕೆ ಕಾರಣ ಹೇತು ಅಲ್ವಾ? ಹೇತು ಪ್ರತ್ಯಯ. ಹೀಗೆ ಪರೈಹಿ ಹೇತು ಪ್ರತ್ಯಯೈ ತಂತ್ರ್ಯತೆ ಜನ್ಯತೆ ನತು ಸ್ವಯಂ ಭವತೀತಿ. ಅಷ್ಟೇ, ಇದಕ್ಕೆ ಸ್ವಯಂ ಅಸ್ತಿತ್ವ ಅಂತಕ್ಕಂಥದ್ದು ಇಲ್ಲ. ಇದು ಕೇವಲ ಹೇತು ಪ್ರತ್ಯಯಗಳಿಗೆ ಅಧೀನವಾಗಿ ಇದು ಜನ್ಮ ತಾಳುತ್ತದೆ ಅಷ್ಟೇ. ಹೇತು ಪ್ರತ್ಯಯ ಇಲ್ಲ ಅಂದರೆ ಇಲ್ವೇ ಇಲ್ಲ. ಹೌದು ತಾನೆ? ಹಗ್ಗ ಇಲ್ಲ ಅಂದ್ರೆ ಹಾವೇ ಇಲ್ಲ, ಮಾಯಾವಿ ಇಲ್ಲ ಅಂದ್ರೆ ಆನೆ ಇಲ್ಲ. ಹಾಗೆ ಭವತೀತಿ ಪರಿಕಲ್ಪಿತೇನ ಪರತಂತ್ರಸ್ಯ ಸರ್ವದಾ ಅತ್ಯಂತಂ ರಹಿತತಾ ಏವ ಪರಿನಿಷ್ಪನ್ನ ಸ್ವಭಾವ ಇತಿ ವ್ಯಾಚಕ್ಷತೆ. ಈ ಪರಿಕಲ್ಪಿತ ಅಂದರೆ ಕಲ್ಪಿತವಾಗಿರ್ತಕ್ಕಂಥದ್ದು, ಪರತಂತ್ರಸ್ಯ ಅಂದರೆ ಇನ್ನೊಂದಕ್ಕೆ ಅಧೀನವಾಗಿದೆ. ಯಾವುದಕ್ಕೆ? ಹೇತು ಪ್ರತ್ಯಯಕ್ಕೆ. ಇದು ಸರ್ವದಾ ಅಂತಕ್ಕಂಥದ್ದೇ ಯಾವಾಗ ನಿಜವಾಗಿ ಅತ್ಯಂತಂ ರಹಿತತಾಯ, ಯಾವತ್ತಿಗೂ ಕೂಡ ಇದು ಇಲ್ಲ.
ಹಾಗಾಗಿ ಇದೇನಾಯಿತು, ಹಿಂದೆ ಹೇಳಿದ ವಿಕಲ್ಪ ಈಗ ಇಲ್ವಲ್ಲ, ನಿಜವಾಗಿ ಆನೆ ಇಲ್ಲ. ಅದಕ್ಕೆ ಹೆಸರಾಯಿತು ಪರಿನಿಷ್ಪನ್ನ ಸ್ವಭಾವ ಅಂತಾಯಿತು. ಹೀಗೆ ಮೂರನ್ನೂ ಕೂಡ ಇದು ವಿವರಣೆ ಮಾಡಿ ತೋರಿಸಿದ್ರು. ಆಯಿತು, ಇಷ್ಟ ಆಯಿತು. ಇಲ್ಲಿ ಈಗ ಬೌದ್ಧ ಮತ ವಿವರಣೆ ನಮಗೆ ಗೊತ್ತಾಯಿತು ಅಲ್ವಾ? ಈಗ ಮುಂದೆ ಹೇಳ್ತಾರೆ ನೋಡೋಣ. ತತ್ರ ಪರಿನಿಷ್ಪನ್ನತ್ವಂ ವಸ್ತುತಃ ಏವ ಸ್ವಭಾವಃ. ನಿಜವಾಗಿ ಇರತಕ್ಕಂಥದ್ದು, ಪರಮಾರ್ಥವಾಗಿ ಇರತಕ್ಕಂಥದ್ದು ಏನು ಅಂದರೆ ಪರಿನಿಷ್ಪನ್ನತ್ವ ಒಂದೇ ಇರತಕ್ಕಂಥ. ಪರಿನಿಷ್ಪನ್ನತ್ವ ಅಂದ್ರೇನು? ಹಿಂದೆ ನಾವು ಯಾವ ವಿಕಲ್ಪ ಮಾಡಿದ್ದೇವೋ ಅದೆಲ್ಲವೂ ಕೂಡ ಇಲ್ಲ ಅಂತ ತಿಳಿಯುವುದು ಪರಿನಿಷ್ಪನ್ನ. ಆ ಪರಿನಿಷ್ಪನ್ನವೇ ವಸ್ತುತಃ ಅದೇ ಅದರ ಸ್ವಭಾವ. ಅದೇ ಇರತಕ್ಕಂಥ ನಿಜವಾಗಿರತಕ್ಕಂಥ ಪರಮಾರ್ಥ ಅದೇನೆ. ಇವೆರಡೂ ಕೂಡ ಅದನ್ನು ಹೇಳ್ತಾರೆ ನೋಡಿ. ತದಿತರ ದ್ವಯಂತು ವಸ್ತುತಃ ಅಸದಪಿ ವ್ಯವಹಾರತೋ ಅಸ್ತಿ ಇತಿ ಸ್ವಭಾವ ಇತ್ಯುಚ್ಯತೆ. ಇನ್ನೆರಡು ಇದೆಯಲ್ಲ, ಅದು ವಸ್ತುತಃ ಅಸದಪಿ ಇಲ್ಲ ಅದು. ಆದರೂ ಕೂಡ ಈ ವ್ಯವಹಾರದ ಒಂದು ರೂಢಿಯಿಂದ, ವ್ಯವಹಾರ ದೃಷ್ಟಿಯಿಂದ ಅಸ್ತಿ ಇದೆ ಎಂಬತಕ್ಕ ತೋರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಅದಕ್ಕೆ ಸ್ವಭಾವ ಇರತಕ್ಕಂಥ ಭಾವ ಅಂತ ಹೇಳ್ತಾರೆ ಅಷ್ಟೆ. ಇತಿ ಸೌಗತಾಭ್ಯುಪಗಮಃ. ಇದು